ನಮಸ್ಕಾರ ಎಲ್ರಿಗೂ, ನಾನೇ ನಿಮ್ಮ ಅಮೃತ್ ವಿಷನ್ಸ್. ಏನಪ್ಪ ಏನು ಕತ್ಲಾಗ ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಒಂದು ಅಪ್ಡೇಟ್ ಕೊಡೋದಿತ್ತು, ಅದಕ್ಕೋಸ್ಕರ 27th ಮಾರ್ಚ್ ನಾನು ಈ ಗಾಡಿದು ಆಲ್ರೆಡಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಅದಾದ್ಮೇಲೆ ಒಂದಷ್ಟು ಇನ್ಸಿಡೆಂಟ್ಗಳು ನಡೆದ್ವು. ಆ ಕಾರಣಕ್ಕೆ ಇನ್ ಮುಂದೆ ಮೋಸ್ಟ್ ಪ್ರಾಬಬಲಿ ಯಾವುದೇ ಬೈಕ್ ರಿವ್ಯೂಸ್ ಬರಲ್ಲ ಅಂತ ಅನ್ಕೋತೀನಿ. ಇಷ್ಟ ದಿನ ಕನ್ಸಿಸ್ಟೆನ್ಸಿ ಆಗಿ ನಾನು ಹತ್ತತ್ರ 2.5 ತಿಂಗಳು ಒಂದು ದಿನಾನು ಮಿಸ್ ಮಾಡ್ದಂಗೆ ಪ್ರತಿ ಮಂಗಳವಾರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ. ಈಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಅಷ್ಟ ಬಂದೈತಿ, ಇಷ್ಟ ಏನ್ ಕಾಣಿಸ್ತೈತೆ ಗುರು. ಕಾಲೇಜ್ ಹುಡುಗರು ಮನ್ಸು ಗೆದ್ದಿರೋಂತ ಗಾಡಿ ಗುರು ಇದು. ಏನ್ ಬಲ್ಕ್ ಆಗಿ ಏನ್ ಕ್ರೇಜಿಯಾಗಿ ಕಾಣಿಸ್ತದೆ ಹೇಳಿ. ಇವತ್ ನಮ್ಮ ಹತ್ರ ಇದೆ ಯಮಹಾ ಅವರ R15, ದ ಮೋಸ್ಟ್ ಲವ್ಡ್ ಗಾಡಿ ಗುರು ಇದು. ಕಾಲೇಜ್ ಹುಡುಗರು ಈ ಗಾಡಿ ಅಂದ್ರೆ ಸಾಯ್ತಾರೆ. ಅಂದ್ರೆ ಎಲ್ಲರಿಗೂ ಸೂಟ್ ಆಗಲ್ಲ, ಒಂದಷ್ಟು ಪರ್ಸನಾಲಿಟಿ ಹುಡುಗರಿಗೆ ಹೆವಿ ಇಷ್ಟ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗರಿಗೆ ಒಂದು ಸೂಪರ್ ಬೈಕ್ ಫೀಲ್ ಕೊಡೋದಂದ್ರೆ ಇದೊಂದೇ ಗಾಡಿ ಅನ್ಸುತ್ತೆ. ಅದ್ರಲ್ಲೂ ಈ ಕಲರ್ ನೋಡಿ ಏನ್ ಸಖತ್ತಾಗಿದೆ ಹೇಳಿ. ಆ ವೈಟ್ ಕಲರ್ಗೂ ಆರೆಂಜ್ ಕಲರ್ ಮ್ಯಾಗ್ ವೀಲ್ಸ್ಗೂ ಗುರು ಏಂಜಲ್ ಇದ್ದಂಗೆ ಐತೆ ಗುರು ಈ ಗಾಡಿ. ಇನ್ನು ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಯಮಹಾ ಅವರ ದ ಬೆಸ್ಟ್ 155cc ಇಂಜಿನ್, ಲಿಕ್ವಿಡ್ ಕೂಲ್ಡ್, 18.4 PS ಆಫ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ 14.2 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಈ ಗಾಡಿಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ವಿತ್ ಕ್ವಿಕ್ ಶಿಫ್ಟರ್. ಆಟೋ ಬ್ಲಿಪ್ಪರ್ ನ ಕೊಟ್ಟಿದ್ರೆ ಒಂಥರ ಒಂದು ಮಿನಿ ಸೂಪರ್ ಬೈಕ್ ತರ ಆಗ್ಬಿಡ್ತಿತ್ತು. ಬಟ್ ಕ್ವಿಕ್ ಶಿಫ್ಟರ್ ಅಷ್ಟೇ ಕೊಟ್ಟಿದ್ರೆ, ಅಂದ್ರೆ ಪರ್ಟಿಕ್ಯುಲರ್ V4 ಏನ್ ಬಂತಲ್ಲ ಆ ವೇರಿಯಂಟ್ ಅಲ್ಲಿ. ಮತ್ತೆ ಯಮಹಾ ಅವ್ರದ್ದು VVA ಟೆಕ್ನಾಲಜಿ ಇಂಜಿನ್ ಅಂತ ಕರೀತಾರೆ, ವೇರಿಯಬಲ್ ವಾಲ್ವ್ ಆಕ್ಷನ್ ಅಂತ ಹೇಳಿ. ಕ್ರೇಜಿ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಗುರು ಇದು. DRLs ಇದೆ, ಇಲ್ಲಿ ಹೆಡ್ಲೈಟ್, ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ನ ಕೊಟ್ಟಿದ್ದಾರೆ. ಓಕೆ, ಅಲ್ಲಿಗೆ ಆಟೋ ಬ್ಲಿಪ್ಪರ್ ಸ್ಥಾನನ ಒಂದ್ ಸ್ವಲ್ಪ 10% ತುಂಬುತ್ತೆ ಅದು, ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಅಸಿಸ್ಟೆಂಟ್ ಇರೋದ್ರಿಂದ. ಇನ್ನು ಈ ಗಾಡಿದು ಚಾರ್ಸಿ ಫ್ರೇಮ್ ನ ಡೆಲ್ಟಾ ಬಾಕ್ಸ್ ಫ್ರೇಮ್ ಅಂತ ಹೇಳಿ ಕರೀತಾರೆ. ಚಾರ್ಸಿ ಅಲೈನ್ಮೆಂಟ್ ಆಗಿರ್ಬೋದು, ಹ್ಯಾಂಡ್ಲಿಂಗ್ ಆಗಿರ್ಬೋದು, ಮಸ್ತ್ ಆಗಿ ಮಾಡಿದ್ದಾರೆ ಗಾಡಿದು. ಇನ್ನು ಫ್ರಂಟ್ ಸಸ್ಪೆನ್ಷನ್ ನೋಡೋದಾದ್ರೆ USD ಫೋಕ್ಸ್ ನ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಸಸ್ಪೆನ್ಷನ್ ಬರೋದಾದ್ರೆ USD ಫೋಕ್ಸ್ ನ ಕೊಟ್ಟಿದ್ದಾರೆ. 282mm ಡಿಸ್ಕ್ ನ ಕೊಟ್ಟಿದ್ದಾರೆ ವಿತ್ ವೈಬ್ರೆ ಬ್ರೇಕ್ಸ್ ನ ಕೊಟ್ಟಿದ್ದಾರೆ, ಮತ್ತೆ ABS ನು ಕೊಟ್ಟಿದ್ದಾರೆ. ರೇರ್ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾರೆ. 220mm ಡಿಸ್ಕ್ ನ ಕೊಟ್ಟಿದ್ದಾರೆ, ಇದರಲ್ಲೂ ವೈಬ್ರೆ ಬ್ರೇಕ್ಸ್ ಮತ್ತೆ ABS. ಅಂದ್ರೆ ಈ ಗಾಡಿಯಲ್ಲಿ ಡ್ಯುಯಲ್ ಚಾನಲ್ ABS ಬರುತ್ತೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ವಿಚಾರಕ್ಕೆ ಬರೋದಾದ್ರೆ ಫುಲ್ ಡಿಜಿಟಲ್ LED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ RPM ತೋರಿಸುತ್ತೆ, ಟ್ರಿಪ್ಪಿನ ತೋರಿಸುತ್ತೆ, ಇಲ್ಲಿ ಅವರೇಜ್ ಮೈಲೇಜ್ ಎಷ್ಟು ಬಂದಿದೆ ಒಂದಷ್ಟು ಇನ್ಫಾರ್ಮೇಶನ್ ತೋರಿಸುತ್ತೆ, ಫ್ಯೂಯಲ್ ಗೇಜ್ ನ ತೋರಿಸುತ್ತೆ, ಇಲ್ಲಿ ಗೇರ್ ಇಂಡಿಕೇಶನ್ ಇದೆ. ಈ R15 ಗಾಡಿ ಯಾವ್ದಕ್ಕಪ್ಪ ಮೇನ್ ಹೆಸರು ಇರೋದಂದ್ರೆ ಟ್ರಾಕ್ಷನ್ ಗುರು. ಈ ಗಾಡಿಲಿ ಟ್ರಾಕ್ಷನ್ ಕಂಟ್ರೋಲ್ ಇದೆ, ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ನ ಆನ್ ಅಂಡ್ ಆಫ್ ಕೂಡ ನಾವು ಮಾಡ್ಕೊಬಹುದು. ಈ ಗಾಡಿನ ಮೇನ್ ಆಗಿ ಯೂಸ್ ಮಾಡೋದೇ ಟ್ರ್ಯಾಕ್ ಗೆ ಗುರು. ಯಾಕೆ ಗೊತ್ತಾ, ಈಗ ನಾವು ಟ್ರ್ಯಾಕ್ ಬೇಸಿಕ್ ಇಂದ ಕಲಿತೀವಿ ಅಂದ್ರೆ ಫಸ್ಟ್ ಅವ್ರು ನಮಗೆ ಕೊಡೋದೆ R15 ನ. ಆದ್ರಿಂದ ಮತ್ತೆ ಈ ಗಾಡಿ ಮಾಡಿರೋದು ಮೇನ್ ಟ್ರ್ಯಾಕ್ ಸಿಗಂತಾನೆ. ಸೀಟು ಹೆವಿ ಕಂಫರ್ಟಬಲ್ ಆಗಿದೆ, ಪರವಾಗಿಲ್ಲ. ಬಟ್ ರೇರ್ ಅವ್ರಿಗೆ ಸ್ವಲ್ಪ ಅಷ್ಟೊಂದು ಕಂಫರ್ಟ್ ಇಲ್ಲ, ಇಟ್ಕೊಳ್ಳೋಕೆ ಇದು ಅಷ್ಟೊಂದು ಗಟ್ಟಿ ಅನ್ಸಲ್ಲ. ಏನೇ ಹೇಳಿದ್ರು ಈ ಗಾಡಿ ಬರೀ ಒಬ್ರು ಓಡ್ಸೋಕಷ್ಟೇ. ಲಾಂಗ್ ರೈಡ್ಸ್ ಅಂತ ಹೇಳಿದ್ರೆ ಸಿಂಗಲ್ ಹೋಗ್ಬೋದು, ಬಟ್ ಇಬ್ರು ಹೋಗ್ತೀವಿ ಅಂದ್ರೆ ಹಿಂದೆ ಇರೋರಿಗೆ ಬಹಳ ಕಷ್ಟ ಆಗುತ್ತೆ. ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ, ಯಮಹಾ ಮೋಟಾರ್ ಸೈಕಲ್ ಕನೆಕ್ಟ್ ಅಂತ ಹೇಳಿ. 2 ಮೋಡ್ಸ್ ಇದೆ, ಒಂದು ಟ್ರ್ಯಾಕ್ ಮೋಡ್ ಅಂತ ಹೇಳಿ, ಇನ್ನೊಂದು ಸ್ಟ್ರೀಟ್ ಮೋಡ್ ಅಂತ ಹೇಳಿ. ಟ್ರ್ಯಾಕ್ ಮೋಡ್ ಅಲ್ಲಿ ಸ್ವಲ್ಪ ಟ್ರಾಕ್ಷನ್ ಜಾಸ್ತಿ ಇರುತ್ತೆ, ಸ್ಟ್ರೀಟ್ ಮೋಡ್ ಅಲ್ಲಿ ಒಂದ್ ಸ್ವಲ್ಪ ಕಂಟ್ರೋಲ್ ಆಗಿರುತ್ತೆ ಗಾಡಿ. ಟ್ರ್ಯಾಕ್ ಅಲ್ಲೂ ಕಂಟ್ರೋಲ್ಡ್ ಆಗಿರುತ್ತೆ, ಬಟ್ ಟ್ರಾಕ್ಷನ್ ಕಂಟ್ರೋಲ್ ಜಾಸ್ತಿ ಇರುತ್ತೆ ಟ್ರ್ಯಾಕ್ ಅಲ್ಲಿ ಕಂಪೇರ್ ಟು ಸ್ಟ್ರೀಟ್ ಮೋಡ್. ಮತ್ತೆ ಈ ಗಾಡಿದು ವೆಯ್ಟ್ ನೋಡೋದಾದ್ರೆ 151 kg ಅಷ್ಟೇ ಗುರು. ಕಾರಣ ಏನು ಇಲ್ಲ, ಎಲ್ಲ ಇದ್ರಲ್ಲಿ ಇರೋದೆಲ್ಲ ಪ್ಲಾಸ್ಟಿಕ್ ಪಾರ್ಟ್ಸ್ ನೋಡಬಹುದು. ಪ್ರತಿಯೊಂದು ಪ್ಲಾಸ್ಟಿಕ್ ನ ಕೊಟ್ಟಿದ್ದಾರೆ ಇವರು, ಏನು ಮಾಡಂಗಿಲ್ಲ. ವೆಯ್ಟ್ ರಿಡಕ್ಷನ್ ಗೋಸ್ಕರ ಮಾಡಿರೋದು ಇದು. ಇಷ್ಟು ವೆಯ್ಟ್ ಕಮ್ಮಿ ಇರೋ ಕಾರಣಕ್ಕೆ ಈ ಗಾಡಿ 155cc ಆದ್ರೂ 140 ಟಾಪ್ ಸ್ಪೀಡ್ ನ ಹೊಡೆಯುತ್ತೆ. 200cc ಸೆಗ್ಮೆಂಟ್ ನ ರೀಚ್ ಮಾಡ್ತಾ ಇದೆ. 155cc ಗಾಡಿ 200cc ಸೆಗ್ಮೆಂಟ್ಸ್ ಗಾಡಿಗಳಿಗೆ ಕಾಂಪಿಟೇಷನ್ ಆಗಿದೆ ಇದು. ಯಮಹಾ ನೋಡಬಹುದು ನೀವು, ಯಾವುದೇ ಗಾಡಿನ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಒಂದೇ ಸೆಗ್ಮೆಂಟ್ ಅಲ್ಲಿ ಡಿಫರೆಂಟ್ ಕೈಂಡ್ಸ್ ಆಫ್ ಗಾಡಿನ ಮಾಡ್ತಾರೆ. ಸ್ಪೋರ್ಟ್ಸ್ ಕ್ಯಾಟಗರಿಗೆ ಬಂದ್ರೆ R15 ಇದೆ, ನೆಕೆಡ್ ಕ್ಯಾಟಗರಿಗೆ ಬಂದ್ರೆ MT ಇದೆ. ಅದು ಬಿಟ್ಟು ನೆಕ್ಸ್ಟ್ ಡೈಲಿ ಕಮ್ಯೂಟಿಂಗು ಅಥವಾ ನಾರ್ಮಲ್ ಗಾಡಿ ಬೇಕು ಅಂದ್ರೆ XSR ಇದೆ. ಅದಾದ್ಮೇಲೆ ಇನ್ನು 155cc ಸ್ವಲ್ಪ ಕಮ್ಮಿ ಪವರ್ ಬೇಕಂದ್ರೆ FZ ಇದೆ. ಎಲ್ಲ 155cc ಗಾಡಿಗಳು ಇವೆಲ್ಲ. ಫ್ಯೂಯಲ್ ಕೆಪಾಸಿಟಿ ಬಂದ್ಬಿಟ್ಟು 11 ಲೀಟರ್ಸ್, ಮೈಲೇಜ್ 50 ತನಕನೂ ಕೊಡುತ್ತೆ. 50 ಏನು ಇನ್ನು ನೀವು ನೀಟಾಗಿ ಹೊಡೆದ್ರೆ 55 ತನಕನೂ ಮೈಲೇಜ್ ಕೊಡುತ್ತೆ ಗುರು. ಮತ್ತೆ ಸೀಟ್ ಹೈಟ್ ನ ನೋಡೋದಾದ್ರೆ 812mm ಅಷ್ಟು ಸೀಟ್ ಹೈಟ್ ಇದೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 170mm ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಈ ಗಾಡಿಲಿ. ಸ್ವಲ್ಪ ಕಡಿಮೆನೆ ಗ್ರೌಂಡ್ ಕ್ಲಿಯರೆನ್ಸ್. ಮೇನ್ ಏನಪ್ಪಾ ಅಂದ್ರೆ ಈ ಅಂಡರ್ಬೆಲ್ಲಿ ಮತ್ತೆ ಇಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟರ್ ಇವೆಲ್ಲ ಇರೋದ್ರಿಂದ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಆಗಿದೆ. ಬಟ್ ಟ್ರ್ಯಾಕ್ ಗಾಡಿಗಳಿಗೆಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಮ್ಯಾಟರ್ ಆಗಲ್ಲ ಅನ್ಕೊಂತೀನಿ, ಯಾಕಂದ್ರೆ ಮೇನ್ ಇದು ಹೈವೇ ಮತ್ತೆ ಟ್ರ್ಯಾಕಿಗೋಸ್ಕರ ಮಾಡಿರೋ ಗಾಡಿ. ಇಂಡಿಯನ್ ರೋಡ್ ಸಿಗಲ್ಲ, ಬಟ್ ಕಂಫರ್ಟ್ ಇದೆ. ಮಸ್ತಾಗಿದೆ ಕೇಳಕ್ಕೆ.
ಗಾಡಿದು ಕಲರ್ನ ನೋಡೋದಾದರೆ ಇಂಟೆನ್ಸಿಟಿ ವೈಟ್ ಅಂತೇಳಿ. ಹಾಕ್ಸ್ಕೊಂಬರ ಅಂತ ಫಸ್ಟ್ ಪಿಕಪ್ಪಿಗೆ ನಾನು ಆ ಥರ ಹೇಳಿಲ್ಲ. ಪೆಟ್ರೋಲ್ ಖಾಲಿ ಹೋಗಿ ಹಾಕ್ಸ್ಕೊಂಬರ ಇದನ್ನು ದಬ್ಕೊಂಡೋಗಣ್ಣ. ಆಗಿದೆ ಅಕ್ಕ ತೇಜಸ್ 10 ಮಂತ್ಸ್ ಆಯಿತು ತಗೊಂಡು. ವರ್ಷ ಮನೇಲಿ ಡಿಪ್ಲೊಮಾದಲ್ಲಿ ಕಾಡಿ ಬೇಡಿ ಹೆಂಗೋ ಪಾಸಾದೆ, ಹಂಗಾಗಿ ಡಿಪ್ಲೊಮಾ ಪಾಸಾದರೆ ಕೊಡಿಸ್ತೀನಿ ಅಂದಿದ್ದು, ಹಂಗಾಗಿ ಕೊಡಿಸಿದ್ರು. ಕಲರು ಹೇಳ್ಬೇಕಂದ್ರೆ ನನಗೆ ವೈಟೇ ಮೊದಲಿಂದನೇ ಇಷ್ಟ ಆಗಿದ್ದು. ಟಿಲಿ ವೈಟ್ ನೋಡಿದ್ರು ನಮ್ಮ ಮನೇಲಿ, ಅಂದರೆ ಇದು ಹೆವಿ ಐತೆ ಅಂತ. ಟಿಲಿ ಸಿಗಲಿಲ್ಲ. ಇದು ಅಲ್ಲೋದು ಶೋರೂಮಲ್ಲಿ ಡೆಲಿವರಿಗೆ ಒಂದು ಬೈಕ್ ನಿಂತಿತ್ತು, ನೋಡ್ದು ಇದ್ದೇ ಬೇಕು ಅಂತ ಕೂತ್ಕೊಂಡೆ. ನಮ್ಮಪ್ಪನೂ ಸರಿ ಆಯಿತು. ವಿಡಿಯೋ ನೋಡಿದ್ರಲ್ಲ, ಇದು ನನ್ನ ಕೊನೆಯ ಮೋಟೋ ವ್ಲಾಗ್ ಅಥವಾ ಕೊನೆಯ ಬೈಕ್ ರಿವ್ಯೂ ವಿಡಿಯೋ ಆಗಿರ್ಬೋದು. ಇಷ್ಟು ದಿನ ಯಾರ್ಯಾರು ನನ್ನ ವಿಡಿಯೋಸ್ ನೋಡಿ ಅಪ್ರಿಶಿಯೇಟ್ ಮಾಡಿದೀರಾ, ಸಪೋರ್ಟ್ ಮಾಡಿದೀರಾ, ಅವ್ರಿಗೆ ಥ್ಯಾಂಕ್ ಯು ನ ಹೇಳಕ್ ಇಷ್ಟಪಡ್ತೀನಿ. ನಾನ್ ಶುದ್ಧ ಕನ್ನಡಿಗ, ನಾನಿಲ್ಲಿ ಮಾತಾಡೋ ಭಾಷೆ ಕನ್ನಡ ಏನಿವಾಗ.